ಪಂದ್ಯಾವಳಿಯಲ್ಲಿ 21ರಂದು ಆರಂಭವನ್ನು ಕಂಡುಕೊಂಡಂತಹ ಪಂದ್ಯಾವಳಿ ಸ್ಟಾರ್ಟ್. ಇದೀಗ ನಾವು ಅಂತಿಮ ದಿನದ ಅಂತಿಮ ಫೈನಲ್ ಕದನದಲ್ಲಿ ನಾವಿದ್ದೇವೆ. ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಒಂದೆಡೆ ದೀಪಕ್ ಸಾಯಿ, ಮತ್ತೊಂದೆಡೆ ನವೀನ್ ನಾಯ್ಡು. ಆರಂಭಿಕ ಎಸೆತವನ್ನು ಎಸೆದಿರತಕ್ಕಂತಹ ಉದಯೋನ್ಮುಖ ಯುವ ಪ್ರತಿಭಾನ್ವಿತ ಆಟಗಾರ ಅಶೋಕ್ ಪಂದ್ಯಾವಳಿಯಲ್ಲಿ ಪಂದ್ಯದಿಂದ ಪಂದ್ಯಕ್ಕೆ ಪರಿಪಕ್ವತೆಯನ್ನು ಪರಿಪೂರ್ಣತೆಯನ್ನು ಕಂಡುಕೊಂಡಿರ್ತಕ್ಕಂಥ ಅತ್ಯುತ್ತಮ ಸವ್ಯಸಾಚಿ ಆಲ್ರೌಂಡರ್, ಒಬ್ಬ ಯುವ ಆಟಗಾರ. ಬಿಸಿ ರಕ್ತದ ಈ ಆಟಗಾರನ ಎಸೆತಗಳು ಒಂದು ರೀತಿಯಲ್ಲಿ ಬೆಂಕಿ ಉಂಡೆ ರೀತಿಯಲ್ಲಿ ಸ್ಪಿಟ್ಟಿಂಗ್ ಫೈರ್ ಅಂತಾರೆ. ಆ ನಿಟ್ಟಿನಲ್ಲಿ ಫೈರ್ ಬ್ರಾಂಡೆಡ್ ಬೌಲರ್ ಆಗಿ ಹೊರಹೊಮ್ಮುತ್ತಾರೆ. ಮತ್ತೆ ದೀಪಕ್ ಸಾಯಿ ಅವರನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕಬಲ್ಲೆ. ತಮ್ಮ ಒಂದು ಮೊನಚಿನ ಕರಾರುವಕ್ಕಾದ ಘಾತಕ ಮಾರಕ ಯೋಜನಾಬದ್ಧ ದಾಳಿಯ ಮುಂದೆ ಎದುರಾಳಿಯ ಆಟಗಾರನನ್ನ ಸಂಪೂರ್ಣವಾಗಿ ಹೆಲ್ಪ್ಲೆಸ್ ನಿಸ್ಸಹಾಯಕತೆಗೆ ತಳ್ಳುತ್ತಾ ಇದ್ದಾರೆ ಒಬ್ಬ ಬೌಲರ್. ಮತ್ತೆ ಅಶೋಕ್ ರವರ ಮೊನಚಿನ ಶರವೇಗದ ದಾಳಿ. ಫೈನಲ್ ಆಕಾಡದಲ್ಲಿ ಈಗಾಗಲೇ ಈ ಒಂದು ಕ್ರೀಡಾಂಗಣ ಕಿಕ್ಕಿರಿದು ಸಮರೋಪಾದಿಯ ಪ್ರೇಕ್ಷಕರು ಈ ಒಂದು ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಾವಳಿ ಯಶಸ್ಸಿಗೆ ಕಾರಣೀಕರ್ತರಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೊಂದಿಗಿರ್ತಕ್ಕಂತಹ ಜಲಾಲ್ ಒಂದು ನಿಮಿಷ, ಅದ್ಭುತವಾದಂತಹ ಕ್ಯಾಚ್, ಒಳ್ಳೆ ಕ್ಷೇತ್ರ ರಕ್ಷಣೆ ನಮ್ಮೊಂದಿಗೆ, ಬ್ಯೂಟಿಫುಲ್ ಕ್ಯಾಚ್ ಬೈ ಟೀಮ್ SNR 11. ಹಾಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ಅಲ್ಲಿ ವಾಲಿಬಾಲ್ ಅಂಕಣದ ಹತ್ರ ಕೌಂಟರ್ ತೆರೆಯಲಾಗಿದೆ. ಹಾಗಾಗಿ ಬಂದಿರತಕ್ಕಂಥ ನಮ್ಮ ಸಭಿಕರು, ಕ್ರಿಕೆಟ್ ಪ್ರೇಮಿಗಳು ಊಟಕ್ಕೆ ತಾವೆಲ್ಲರೂ ಸಹ ಹೋಗ್ಬೋದು. ಕೌಂಟರ್ ತೆರೆಯಲಾಗಿದೆ ಒಂದು ವಾಲಿಬಾಲ್ ಅಂಕಣದ ಕೌಂಟರಲ್ಲಿ. ಥ್ಯಾಂಕ್ ಯು ಅಶೋಕ್ ರವರು. ನಿಜವಾಗಿಯೂ ಈ ಒಬ್ಬ ಯುವ ಬಿಸಿ ರಕ್ತದ ಆಟಗಾರ ಕೆಡವಿದರೆ ಆನೆಯನ್ನೇ ತನ್ನ ಕೆಡ್ಡಾದಲ್ಲಿ ಕೆಡವಬಲ್ಲೆ ಅನ್ನುವ ನಿಟ್ಟಿನಲ್ಲಿ ಆಕ್ರಮಣಕಾರಿ ಉರಿ ವೇಗದ ಶರವೇಗದ ಎಸೆತಗಳು ಎದುರಾಳಿ ಪಾಳೆಯದ ದೀಪಕ್ ಸಾಯಿ ರವರ ದೈತ್ಯ ತಿಮಿಂಗಲವನ್ನೇ ತಮ್ಮ ಬಲೆಯಲ್ಲಿ ಕೆಡವಿಕೊಳ್ತಾ ಇದ್ದಾರೆ. ಫೈನಲ್ ಅಖಾಡ ಎರಡು ಬಲಿಷ್ಠ ಬಲಾಢ್ಯ ತಂಡಗಳ ರೋಚಕ ರೋಮಾಂಚನಕಾರಿ ಜಿದ್ದಿನ ಪಂದ್ಯ. ಈ ಒಂದು ಬಳ್ಳಾರಿಯ ಸುಂದರ ಹೊನ್ನಿನ ಮಣ್ಣಿನ ಅಂಕಣ ವಾಡ್ಲಾ ಕಾಲೇಜಿನ ಕ್ರೀಡಾಂಗಣ ಇದೀಗ ಸಾಕ್ಷಿಯಾಗ್ತಾ ಇದೆ. ಸಾಕಷ್ಟು ಸಮರೋಪಾದಿಯ ಈಗಾಗಲೇ ಅತಿಥಿ ಅಭ್ಯಗತ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಒಂದು ಪಂದ್ಯಾವಳಿ ಸಾಗಿ ಬಂದರೆ ಇತ್ತ ಕ್ರೀಡಾಂಗಣದ 360 ಡಿಗ್ರಿಯಲ್ಲೂ ಸಹ ಸಮರೋಪಾದಿಯ ಪ್ರೇಕ್ಷಕರು ಈ ಒಂದು ಪಂದ್ಯಾವಳಿನ ಆಸ್ವಾದಿಸಿ ಆನಂದಿಸ್ತಾ ಇದ್ದಾರೆ. ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬಂದಂತ ಆಟಗಾರ ಶ್ರೀವಾಸ, ಒನ್ ಡೌನ್ ಪಿಂಚ್ ಹಿಟ್ಟರ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಮತ್ತೆ ತಟ್ಟಿ ಮುಟ್ಟಿ ಒಂದು ಊಟದ ಪೂರೈಕೆಗೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಈತ ಶ್ರೀವತ್ಸ ಸ್ಟ್ರೈಟ್ ಅವೇ ಈಸ್ ಆಫ್ ದ ಮಾರ್ಕ್ ವಿತ್ ಅ ಶಾರ್ಪ್ ಸಿಂಗಲ್. ಆರಂಭಿಕ ಓವರ್ನಲ್ಲಿ ಈ ಒಬ್ಬ ಅಶೋಕ್ ರವರ ಜಿಪುಣತನದ ಕರಾರುವಕ್ಕಾದ ಯೋಜನಾಬದ್ಧ ದಾಳಿಯ ಮುಂದೆ ಎದುರಾಳಿ ಪಾಳೆಯದ ದೀಪಕ್ ಸಾಯಿ ಅವರ ದೊಡ್ಡ ವಿಕೆಟನ್ನೇ ತಮ್ಮ ಬಲೆಯಲ್ಲಿ ಕೆಡವಿಕೊಂಡ್ರು. ಅದೇ ರೀತಿಯಲ್ಲಿ ಇವರು ಬಿಟ್ಟುಕೊಟ್ಟ ರನ್ ಕೇವಲ ಏಕಮಾತ್ರ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 1 for 1 ಅಂಡ್ ಹಾಫ್ ಓವರ್ ನಂಬರ್ 1. ಫೈನಲ್ ಆಕಾಡ ಅಂತ ಬಂದರೆ ನಿಜವಾಗಿಯೂ ಬ್ಯಾಟಲ್ಸ್ ಆಫ್ ನರ್ವ್, ಬ್ಯಾಟಲ್ಸ್ ಆಫ್ ಮದರ್ ಅಂತಾರೆ. ಎಲ್ಲ ಯುದ್ಧಗಳ ಮಹಾತಾಯಿಯ ರೂಪದಲ್ಲಿ ಈ ರೀತಿಯ ಪಂದ್ಯಾವಳಿಯನ್ನು ಕಂಡುಕೊಳ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಫೈನಲ್ನ ಪ್ರೆಷರ್ ಕುಕಿಂಗ್ ಗೇಮ್ ಶ್ರೀನಿವಾಸ್ ಬೌಲಿಂಗ್ ಸಾರಥ್ಯದಲ್ಲಿ ಮುನ್ನುಗ್ಗಿ ಅತ್ಯುತ್ತಮ ಮಟ್ಟದ ಒಂದು ಕ್ರಿಕೆಟ್ನ ಕಾಪಿ ಸ್ಟೈಲ್ ಬುಕ್ನ ಸ್ಟೈಲಿಶ್ ಹೊಡೆತವನ್ನು ಕಂಡುಕೊಂಡ್ರು. ಮಿಡ್ ಆಫ್ನಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಓಟವನ್ನು ಪೂರೈಕೆಯೂ ಸಹ ಮತ್ತೆ ತಂಡದ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳ ಸರದಾರ
ಎಂತಹ ಬೌಲಿಂಗ್ ದಾಳಿಯನ್ನು ಅರೆದು ಪುಡಿಗಟ್ಟಬಲ್ಲಂತಹ ತಾಕತ್ತಿನ ಈ ಒಬ್ಬ ಆಟಗಾರನೇ ನವೀನ್ ನಾಯ್ಡು. ಸ್ಟ್ರೈಕ್ನಲ್ಲಿ ಅದೇ ರೀತಿಯಲ್ಲಿ ಎದುರಾಳಿಯ ಬೌಲರ್ ಶ್ರೀನಿವಾಸ್ ಈ ಒಂದು ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಸವ್ಯಸಾಚಿ ಆಲ್ರೌಂಡರ್ ಆಗಿ ಹೊರಹೊಮ್ತಾ ಇದ್ದಾರೆ. ಇಲ್ಲಿ ಈ ಕಡೆ VIP ಕೌಂಟರ್ಲಿ ಟೋಕನ್ ಇದ್ದಂಥವ್ರಿಗೆ ಮಾತ್ರ ಅಲ್ಲಿ ಊಟ ಕೊಡುವಂಥದ್ದು. ಇನ್ನುಳಿದಂಥವ್ರು ವಾಲಿಬಾಲ್ ಅಂಕಣದ ಹತ್ರ ಕೌಂಟರ್ ತೆರೆಯಲಾಗಿದೆ, ಅಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಹಾಗಾಗಿ ಎಲ್ಲರೂ ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಊಟ ಮಾಡ್ಬೋದು. ಈ ಕಡೆಯಲ್ಲಿ ಟೋಕನ್ ಇದ್ದಂಥವ್ರಿಗೆ ಮಾತ್ರ. ಹಾಗಾಗಿ ದಯಮಾಡಿ ಸಹಕರಿಸಿ. ಈ ಕಡೆ ಎಲ್ರಿಗೂ ಅನುವು ಮಾಡಲಾಗಿದೆ ವಾಲಿಬಾಲ್ ಅಂಕಣದಲ್ಲಿ ಈ ಮೂಲೆಯಲ್ಲಿ. ಹಾಗಾಗಿ ಅಲ್ಲಿ ಕೌಂಟರ್ ಇದೆ, ಅಲ್ಲಿ ಏನು ಟೋಕನ್ ಅವಶ್ಯಕತೆ ಇಲ್ಲ, ಎಲ್ಲರೂ ಊಟವನ್ನು ಮಾಡ್ಬೋದು. ದಯಮಾಡಿ ಸಹಕರಿಸ್ಬೇಕು ನಮ್ಮೊಟ್ಟಿಗೆ. ನಮ್ಮೆಲ್ಲ ಫ್ರಾಂಚೈಸಿ ಓನರ್ಸ್ಗಳು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀ ಜಿ ಚಕ್ರಪಾಣಿಯವರು, ಶ್ರೀ ಸರಗು ನಾಗರಾಜ್ ಅವರು, ಶ್ರೀ ಗಾಜುಲ್ ಶ್ರೀನಿವಾಸಲು, ಶ್ರೀ ಸಪ್ತಗಿರಿ ಸತ್ಯನಾರಾಯಣ, ಶ್ರೀ ಎನ್ ನಾಗರಾಜ್, ಹಾಗೆಯೇ ಟಿ ರಾಕೇಶ್, GK ಸ್ವಾಮಿಯವರು, ಜಿ ರಂಗಸ್ವಾಮಿಯವರು, ಶ್ರೀ ಬೊರವಳ್ಳಿ ವೆಂಕಟೇಶ್ ಬಾಬು ಅವರು, ಶ್ರೀ ಎಂ ನಿರಂಜನ್ ಕುಮಾರ್ ಅವರು, ಇಷ್ಟು ಜನ ನಮ್ಮೊಟ್ಟಿಗೆ ಎಲ್ಲ ಫ್ರಾಂಚೈಸಿ ಓನರ್ಸ್ಗಳು ಒಂದು ಫೋಟೋಗೆ ನಮ್ಮೊಟ್ಟಿಗೆ ಜೊತೆ ಆಗಬೇಕು. ಎಲ್ಲರೂ ವೇದಿಕೆ ಮೇಲೆ ಇರಬೇಕು. ಎಲ್ಲ ನಮ್ಮ ಫ್ರಾಂಚೈಸಿ ಓನರ್ಸ್ಗಳು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಇದೆ. ಫ್ರಾಂಚೈಸಿ ಓನರ್ಸ್ ಇದೀಗ ಈ ಒಂದು ಫೈನಲ್ ಅಂತಿಮ ಹಣಾಹಣಿಯ ಮೊದಲ ಗಗನ ಚುಂಬಿಸುವಂತಹ ಸಿಡಿಲಬ್ಬರದ ಸಿಕ್ಸರ್ ಈ ಬಾರಿ. ಆ ನಿಟ್ಟಿನಲ್ಲಿ ಇದೀಗ ಫೈನಲ್ ಕಾದಾಟದಲ್ಲಿ ಎರಡು ಬಲಿಷ್ಠ ತಂಡಗಳು ಒಂದು ರೀತಿಯಲ್ಲಿ ದೈತ್ಯ ಮದಗಜಗಳ ವೀರೋಚಿತ ಹೋರಾಟವನ್ನು ಕಂಡುಕೊಳ್ತಾ ಇದೆ. ಈ ಒಂದು ಫೈನಲ್ ಕದನ ಬಿಗು ಹೋರಾಟದ ಪಂದ್ಯವಾಗಿ ಮಾರ್ಪಡ್ತಾ ಇದೆ. ಕಳೆದ ಬಾರಿಯ ಚಾಂಪಿಯನ್ ತಂಡ, ಹಾಲಿ ಚಾಂಪಿಯನ್ ತಂಡ SNR ಇದೀಗ ಕುಮಾರಕ್ ಬ್ಯಾಂಕ್ ಈ ಒಂದು ತಂಡವನ್ನ ಮತ್ತೆ ಎರಡನೆಯ ಬಾರಿಗೆ ಸತತವಾಗಿ ಫೈನಲ್ ಅಲ್ಲಿ ಎದುರುಗೊಳ್ತಾ ಇದೆ, ಮುಖಾಮುಖಿ ಆಗ್ತಾ ಇದೆ. ಓಕೆ ಬಾಲ ಅಲ್ಲಿ ಬಾಲ್ ಒಂದು ಕೊಡಿ. ಫೈನಲ್ನ ಒತ್ತಡದ ಪಂದ್ಯದಲ್ಲಿ ಜ್ಯೂಸಿ ಫುಲ್ ಟಾಸ್ ರೂಪದಲ್ಲಿ ಬಂದಂತ ಚೆಂಡು. ಇಟ್ ವಾಸ್ ಎ ಜ್ಯೂಸಿ ಫುಲ್ ಟಾಸ್. It rocks back volleyball. That's going on. That's a biggie. What a magnificent, towering, gigantic, glorious sixer. ಇದೀಗ ಆ LED ಹಿಂದ್ಗಡೆ VIP ಕೌಂಟರ್ಸ್ಗಳು ಟೋಕನ್ ಇದ್ದವ್ರು ಮಾತ್ರ ಅಲ್ಲಿ ಹೋಗಬೇಕು. ಟೋಕನ್ ಇಲ್ಲದೆ ಅಂತವ್ರು ದಯಮಾಡಿ ಅಲ್ಲಿ ಕೌಂಟರ್ಗಳಲ್ಲಿ ಜನರಲ್ ಕೌಂಟರ್ ಇದೆ. ವಾಲಿಬಾಲ್ ಕೌಂಟರ್ ಹತ್ರ, ಅಲ್ಲಿ ವಾಲಿಬಾಲ್ ಅಂಕಣದ ಹತ್ರ ಜನರಲ್ ಕೌಂಟರ್ ಇದೆ. ದಯಮಾಡಿ ಅಲ್ಲೆಲ್ಲರೂ ಹೋಗಿ, ಅಲ್ಲಿ ಯಾವುದೇ ಟೋಕನ್ ಇಲ್ಲ. ವಾಲಿಬಾಲ್ ಕೌಂಟರ್ ಹತ್ರ ಈ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಒಂದೇ ಆಹಾರ, ಆದರೆ ಇಲ್ಲಿ ಒಂದು VIP-ಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಇನ್ನುಳಿದಂತೆ ಎಲ್ರಿಗೂ ಸಹ ಒಂದು ಪ್ರೀತಿಯ ಭೋಜನದ ವ್ಯವಸ್ಥೆ ಇದೆ. ದಯಮಾಡಿ ಟೋಕನ್ ಇಲ್ಲದೆ ಇರೋಂಥವ್ರು ಎಲ್ಲರೂ ಜನರಲಲ್ಲಿ ಕೊಡುವಂಥ ಎಲ್ಲ ಪ್ರೀತಿಯ ಭೋಜನದ ವ್ಯವಸ್ಥೆಯನ್ನು ಸ್ವೀಕರಿಸ್ಕೊಳ್ಬೇಕಾಗಿ ಎಲ್ಲ ಸಭಿಕ ವೃಂದಕ್ಕೆ, ಪ್ರೇಕ್ಷಕ ಬಳಗಕ್ಕೆ ವಿನಂತಿ ಇದೆ. ಇದೀಗ ಸತತವಾಗಿ 3 ಎಸೆತಗಳ ಮುಂದೆ 3 ಸಿಕ್ಸರ್ಗಳನ್ನ ಕಂಡುಕೊಂಡ್ರು ನವೀನ್ ನಾಯ್ಡು ರವರು. ಎದುರಾಳಿ ಪಾಳೆಗೆ ನಿಜವಾಗಿಯೂ ಕಬ್ಬಿಣದ ಕಡಲೆ ನುಂಗಲಾರದ ಬಿಸಿ ತುಪ್ಪ, ಸಿಂಹ ಸ್ವಪ್ನವಾಗಿ ತಮ್ಮ ಒಂದು ಸಿಂಹ ಗರ್ಜನೆಯ ಬ್ಯಾಟಿಂಗ್ ಅನ್ನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ನವೀನ್ ನಾಯ್ಡು. ಸತತ 3 ಎಸೆತಗಳ ಮುಂದೆ 3 ಸಿಕ್ಸರ್ಗಳನ್ನ ಬಡಿದಟ್ಟಿದ್ರು. ಉಳಿದ ತಂಡಗಳ ಇಲ್ಲಿ ಪ್ಲೇಯರ್ಸ್ ಯಾರು ನಿಂತಿದ್ದೀರಿ ಮ್ಯಾಚ್ ನೋಡ್ಲಿಕ್ಕೆ, ದಯಮಾಡಿ ಅಲ್ಲಿ ಊಟದ ಹತ್ರ ಹೋಗಿ ಸಹಕರಿಸಬೇಕಾಗಿ ವಿನಂತಿ ಇದೆ. VIP ಕೌಂಟರ್ ಬಳಿ ಪ್ಲೇಯರ್ಸ್
ಬೇರೆ ಟೀಮ್ನ ಪ್ಲೇಯರ್ಸ್ ಯಾರಿದ್ದೀರಿ? MMA 11 ತಂಡ ಹಾಗೆಯೇ ಡ್ರೀಮ್ 11 ತಂಡದ ಪ್ಲೇಯರ್ಸ್, ಎರಡು ತಂಡದ ಫ್ರಾಂಚೈಸಿ ಓನರ್ಸ್ಗಳು ಹೇಳ್ತಾ ಇದ್ದಾರೆ, ದಯಮಾಡಿ ಒಂದು VIP ಕೌಂಟರ್ಗಳ ಬಳಿ ಹೋಗಿ ಊಟದ ಹತ್ರ ತಾವೆಲ್ಲರೂ ಸಹ ಸಹಕರಿಸಬೇಕಾಗಿ ಸೂಚನೆ ಇದೆ. MMA 11 ಹಾಗೆಯೇ ಡ್ರೀಮ್ 11 ತಂಡ ಆಟಗಾರರು VIP ಕೌಂಟರ್ ಹತ್ರ ಹೋಗಿ ದಯಮಾಡಿ ಅಲ್ಲಿ ಸಹಕರಿಸಬೇಕಲ್ಲಿ. ಓವರ್ಸ್ ಪರಿಸಮಾಪ್ತಿಯಾಗಿದೆ, ಓವರ್ ಮುಕ್ತಾಯವಾಗಿದೆ, ಎಂಡ್ ಆಗಿದೆ. ಆ ನಿಟ್ಟಿನಲ್ಲಿ ಮುಕ್ತಾಯ ಕಂಡ ಓವರ್ ಸಂಖ್ಯೆ 2. ಆರಂಭಿಕ ಓವರ್ನಲ್ಲಿ ಅಶೋಕ್ ತಮ್ಮ ಒಂದು ಕಟ್ಟುನಿಟ್ಟಿನ ಕಾರಾರ್ವಕದ ಬೌಲಿಂಗ್ನಲ್ಲಿ ಕೇವಲ ಒಂದು ಊಟವನ್ನು ಮಾತ್ರ ನೀಡಿದರು. ಈ ಹಿಂದಿನ ಓವರ್ನಲ್ಲಿ ಶ್ರೀನಿವಾಸ್ ರವರ ಓವರ್ನಲ್ಲಿ ಸತತ 3 ಸಿಕ್ಸರ್ಗಳೊಂದಿಗೆ ತಂಡ 21 ಊಟಗಳನ್ನು ಕಲೆಯಾಗಿದೆ. ಆ ನಿಟ್ಟಿನಲ್ಲಿ ತಂಡದ ಒಟ್ಟು ಮೊತ್ತ 2 for 1 and off over number 2. ಮತ್ತೆ ತಂಡದ ವಿಕೆಟ್ ಟೇಕಿಂಗ್ ಎಬಿಲಿಟಿಯನ್ನು ಹೊಂದಿರತಕ್ಕಂತಹ ಟ್ರಂಪ್ ಕಾರ್ಡ್ ಬೌಲರ್, ಯುವ ಬಿಸಿ ರಕ್ತದ ಪ್ರತಿಭಾನ್ವಿತ ಉದಯೋನ್ಮುಖ ಆಟಗಾರ ಅಶೋಕ್ ರವರನ್ನ ತೃತೀಯ ಓವರ್ಗಾಗಿ ಕರೆತರ್ತಾ ಇದೆ ತಂಡ. 6 ದಿನಗಳ ಕಾಲ ಈ ಒಂದು ಸುದೀರ್ಘವಾದ ಮ್ಯಾರಥಾನ್ ಸಾಫ್ಟ್ ಟೆನ್ನಿಸ್ ಬಾಲ್ನ ಪಂದ್ಯಾವಳಿ ಇದೀಗ ಅಂತಿಮ ಹಂತದ ಅಖಾಡದಲ್ಲಿ ನಾವಿದ್ದೇವೆ. ಅಶೋಕ್ ರವರ ಈ ಒಂದು ಎಸೆತಗಳು ಎದುರಾಳಿ ಪಾಳೆಗೆ ನಿಜವಾಗಿಯೂ ನುಂಗಲಾರದ ಬಿಸಿದುಪ್ಪ, ಬಗಲ ಮುಳ್ಳಾಗಿ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ. ಮತ್ತೆ ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್ ಅನ್ನು ಮಾಡಿಕೊಂಡ್ರು, ಯಾವುದೇ ಊಟಗಳು ಲಭಿಸ್ತಾ ಇಲ್ಲ. ಸತತ 3 ಎಸೆತಗಳು ಸಹ ನಿಜವಾಗಿಯೂ ಈ ಒಬ್ಬ ಅಶೋಕ್ ರವರ ಬೌಲಿಂಗ್ ಎದುರಾಳಿ ಪಾಳೆಗೆ ಸಾಕಷ್ಟು ತಲೆಬೇನೆಯನ್ನು ತಂದೊಡ್ತಾ ಇದೆ. ಈ ಒಬ್ಬ ಯುವ ಬಿಸಿ ರಕ್ತದ ಆಟಗಾರ ತಮ್ಮ ಒಂದು ಬತ್ತಳಿಕೆಯಲ್ಲಿ ಅತ್ಯುತ್ತಮವಾದ ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದ್ದಾರೆ ಎದುರಾಳಿಯ ವಿರುದ್ಧವಾಗಿ. ಸತತ 5 ಎಸೆತಗಳು ಮತ್ತೆ ಡಾಟೆಡ್. ಮತ್ತೊಂದು ಸರಿ ಸೂಚನೆ ಇದೆ, ಅಲ್ಲಿ LED ವಾಲ್ ಹಿಂದೆ VIP ಕೌಂಟರ್ ಅಲ್ಲಿ ಟೋಕನ್ ಇದ್ದಂಥವ್ರು ಮಾತ್ರ, ಕೂಪನ್ಸ್ ಇದ್ದಂಥವ್ರು ಮಾತ್ರ ಅಲ್ಲಿ ಹೋಗಿ, ಇನ್ನುಳಿದಂಥವ್ರು ಇಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಮೂಲೆಯಲ್ಲಿ ಅಂದರೆ ವಾಲಿಬಾಲ್ ಅಂಕಣ, ವಾಲಿಬಾಲ್ ಅದು ಕೋರ್ಟ್ ಏನಿದೆಯಲ್ಲ ಅದ್ರ ಹಿಂದ್ಗಡೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಕೂಪನ್ ಇಲ್ಲದೆ ಇರೋಂಥವ್ರು ದಯಮಾಡಿ ಅಲ್ಲೋಗಿ ಊಟ ಮಾಡಬೇಕಾಗಿ ಸೂಚನೆ ಇದೆ. ಸೇಮ್ ಫುಡ್, ಬಟ್ ಅಲ್ಲೇನಾದರೆ ಕೂಪನ್ ಇದ್ದಂಥವ್ರಿಗೆ ಮಾತ್ರ, ಇನ್ನುಳಿದಂತೆ ಕೂಪನ್ ಇಲ್ಲದೆ ಇರೋಂಥವ್ರು ಎಲ್ಲರೂ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಪ್ರೀತಿಯ ಭೋಜನವನ್ನು ಸ್ವೀಕರಿಸ್ಕೊಳ್ಬೇಕಾಗಿ ವಿನಂತಿ ಇದೆ. ಅಶೋಕ್ ರವರು ಆರಂಭಿಕ ಓವರ್ನಲ್ಲೂ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡಿ ಎದುರಾಳಿಯ ಒಂದು ವಿಕೆಟ್ ಅನ್ನು ಬೇಟೆಯಾಡಿದ್ರು. ಈ ಒಂದು ಓವರ್ನಲ್ಲಿ ಸತತ 6 ಚಿನ್ನದ ಮೊಟ್ಟೆಯ ರೂಪದಲ್ಲಿ ತಮ್ಮ ಒಂದು ಕರಾರುವಕದ ಬೌಲಿಂಗ್ನಲ್ಲಿ ಮೈಡನ್ ಓವರ್ನ ಎಸೆದಂತಹ ಮೈಡನ್ ಓವರ್ನ ಎಸೆದ ಹೀರೋ ಹಾಗೆ ಹೊರಹೊಮ್ತಾ ಇದ್ದಾರೆ. ಅವರ ಶ್ರೀನಿವಾಸ್ ಮಧ್ಯಮ ಸರದಿಯಲ್ಲಿ ಎಸೆದಂತಹ ಓವರ್ನಲ್ಲಿ 21 ಓಟಗಳನ್ನು ನೀಡಿದರೂ ಸಹ ಆ ಒಂದು ಡ್ಯಾಮೇಜನ್ನು ಸರಿಪಡಿಸುವಲ್ಲಿ ಈ ಒಬ್ಬ ಬೌಲರ್ ಮೈಡನ್ ಓವರನ್ನು ಎಸೆತಾ ಇದ್ದಾರೆ. ಎದುರಾಳಿ ಪಾಳೆಯದ ಜಂಘಾಫಲವನ್ನೇ ಹುಡುಗಿಸಬಲ್ಲಂತಹ ವೇಗದೂತ ಎಕ್ಸ್ಪ್ರೆಸ್ ಆಗಿ ಹೊರಹೊಮ್ತಾ ಇದ್ದಾರೆ ಅಶೋಕ್. ಈ ಒಂದು ಪಂದ್ಯಾವಳಿಯಲ್ಲಿ ಪಂದ್ಯದಿಂದ ಪಂದ್ಯಕ್ಕೆ ನಂಬಲ ಸಾಧ್ಯ ರೀತಿಯಲ್ಲಿ ಪರಿಪಕ್ವತೆ ಪರಿಪೂರ್ಣತೆಯೊಂದಿಗೆ ಎದುರಾಳಿ ಪಾಳೆಯಕ್ಕೆ ನಿಜವಾಗಿಯೂ
ನುಂಗಲಾರದ ಬಿಸಿ ತುಪ್ಪ ಕಬ್ಬಿಣದ ಕಡಲೆಯಾಗಿ ಮಾರ್ಪಡ್ತಾ ಇದ್ದಾರೆ. ಈತ ತಂಡದ ಒಟ್ಟು ಮೊತ್ತ 22ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ವೆರಿ ಫಸ್ಟ್ ಓವರ್ ದೇ ಗಾಟ್ ಸಿಂಗಲ್, ಸೆಕೆಂಡ್ ಓವರ್ ದೇ ಗಾಟ್ 21 runs. In that last over, it's a maiden over. ಬೌಲಿಂಗ್ ಸಾರಥ್ಯದಲ್ಲಿ ನಾಗಾ, ಕಿಂಗ್ ಕೋಬ್ರಾ. ಓಕೆ, ಮತ್ತೆ ನವೀನ್ ನಾಯ್ಡು ಸ್ಟ್ರೈಕಿಂಗ್ ಬ್ಯೂಟಿಫುಲಿ. ಮತ್ತೊಂದು ಬರ ಸಿಡಿಲಿನ ಹೊಡೆತ ಸೀಮಾರೇಖೆ ಹೊರಭಾಗವನ್ನ ಕಂಡುಕೊಳ್ತಾ ಇದೆ. ನೋ ಬಾಲ್ ಸಹ ಫ್ರೀ ಹಿಟ್ ಜಾರಿಗೆ ಬರ್ತಾ ಇದೆ. 6+1 7 ಓಟಗಳ ಸೇರ್ಪಡೆಯೂ ಸಹ ಆರಂಭಿಕ ದಿನದಿಂದಲೂ ನಮ್ಮೊಂದಿಗೆ ಈ ಒಂದು ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಾಗಿ ದೂರದ ಬಿಹಾರ ಮೂಲದ ಅಮ್ಜದ್ ರವರು ಡ್ಯಾನ್ಸಿಂಗ್ ಅಂಪೈರ್ ಆಗಿ ನಮ್ಮೊಂದಿಗಿದ್ರೆ, ಆ ಊಟದ ಕೌಂಟರ್ ಹತ್ರ ಹೋಗಿ ವರದಿ ಮಾಡ್ಕೊಳ್ಳಿ. ನಿಮ್ಮ ಫ್ರಾಂಚೈಸಿ ಓನರ್ಸ್ಗಳು ಹೇಳ್ತಾ ಇದ್ದಾರೆ, ದಯಮಾಡಿ ಹೋಗಿ ವರದಿ ಮಾಡ್ಕೊಳ್ಳಿ ಪ್ಲೀಸ್. ಮತ್ತೆ ನವೀನ್ ನಾಯ್ಡು ಆರ್ ರೈಸಿಂಗ್ ಟು ದ ಅಕೇಶನ್ ಲೈಕ್ ಅ ಫಿನಿಕ್ಸ್ ಬರ್ಡ್. ಒಂದು ರೀತಿಯಲ್ಲಿ ಹಸಿದ ಗಾಯಗೊಂಡ ಹೆಬ್ಬುಲಿಯ ರೀತಿಯಲ್ಲಿ ಎದುರಾಳಿ ಪಾಳ್ಯದ ವಿರುದ್ಧವಾಗಿ ಆಕ್ರಮಣಕಾರಿ ಬ್ಯಾಟಿಂಗ್ ಅನ್ನು ಕಂಡುಕೊಳ್ತಾ ಇದ್ದಾರೆ ನವೀನ್ ನಾಯ್ಡು ತಮ್ಮ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳೊಂದಿಗೆ. ಈ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಸಂಸ್ಥೆಯಾದಂತಹ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ವೈ ಸ್ಪೋರ್ಟ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಬಳ್ಳಾರಿಯ ಹೊನ್ನಿನ ಅಂಕಣದಿಂದ ಬಿತ್ತರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಶಾರ್ಟ್ ಆಗಿ ಬಿದ್ದಿಸ್ತಾ ಮತ್ತೆ ಡಿಪಿ ವಿಕೆಟ್ನಲ್ಲಿ ಚೆಂಡು ಸಾಗ್ತಾ ಇದೆ. ಒಂದೋಟ, ಎರಡನೇ ಓಟಕ್ಕೆ ಪ್ರಯತ್ನ, ಪೂರೈಕೆಯೂ ಸಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂತಹ ಸಂಸ್ಥೆ ವೈ ಸ್ಪೋರ್ಟ್ಸ್ ಈ ಒಂದು ಪಂದ್ಯಾವಳಿಯ ಆರಂಭಿಕ ದಿನದಿಂದಲೂ ಸಹ ಇದುವರೆಗೂ ಅತ್ಯುತ್ತಮವಾಗಿ ಒಂದು ಪಂದ್ಯಾವಳಿಯ ನೇರ ಪ್ರಸಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿತ್ತರಿಸ್ತಾ ಇದೆ. ಮತ್ತೆ ನಾಗಾ ಸಿಡಿಲ ಮಾರಿ ನವೀನ್ ನಾಯ್ಡು ರವರಿಗೆ ಮತ್ತೆ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡು, ಒಂದೋಟದ ಪೂರೈಕೆಯೂ ಸಹ ಡೀಪ್ ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್ ನಡುವಣ ಕೌ ಕಾರ್ನರ್ ವಿಭಾಗದಲ್ಲಿ ಅತ್ಯುತ್ತಮವಾದ ಒಂದೋಟದ ಪೂರೈಕೆಯೂ ಸಹ. ಫೈನಲ್ ಪಂದ್ಯ ಅಂದರೆ ಖಂಡಿತವಾಗಿಯೂ ಅದು ರೋಚಕ, ರೋಮಾಂಚನಕಾರಿ, ಜಿದ್ದಿನ ಪಂದ್ಯ. ಒತ್ತಡ ಅನ್ನುವ ನಿಟ್ಟಿನ ಪಂದ್ಯವಾಗಿರ್ತದೆ. ಒತ್ತಡವನ್ನು ಮೆಟ್ಟಿ ನಿಲ್ಲುವಂತಹ ತಂಡಕ್ಕೆ ಗೆಲುವು ಕಟ್ಟಿದ ಬುತ್ತಿ. ಇದು ಫೈನಲ್ ಅಖಾಡ, ಇಲ್ಲಿ ತಪ್ಪು ಮಾಡಲು ಅವಕಾಶವಿರುವುದಿಲ್ಲ. ಆ ನಿಟ್ಟಿನಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗ್ತದೆ ತಂಡಗಳು. ಮತ್ತೆ ಆಫ್ ಸೈಡ್ನಲ್ಲಿ ಬಿರುಸಿನ ಹೊಡೆತವನ್ನು ಕಂಡುಕೊಂಡ್ರು. ಸೀಮಾರೇಖೆಯ ಅಂಚಿನಲ್ಲಿ ಫುಟ್ಬಾಲ್, ಸಾಕರ್ ರೂಪದಲ್ಲಿ ತಮ್ಮ ಬೂಟ್ನಲ್ಲಿ ಚೆಂಡನ್ನು ಅಡ್ಡಾಯಿಸಿದ್ರು. ಆ ನಿಟ್ಟಿನಲ್ಲಿ ಮತ್ತೆ ಅತ್ಯುತ್ತಮವಾದ ಒಂದು ಜೊತೆಗಾರಿಕೆಯ ಬ್ಯಾಟಿಂಗ್ನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ ಈ ಒಂದು ಓವರ್ನಲ್ಲಿ ಮತ್ತೆ 18 ಓಟಗಳು ಹರಿದು ಬಂದರೆ ತಂಡದ ಒಟ್ಟು ಮೊತ್ತ 4-0 40 runs on the board. End of over number 4, score moves on to 40 for loss of important 1 wicket. ಹತ್ತು ಓವರ್ಗಳ ಪಂದ್ಯ. ಈ ಒಂದು ಪಂದ್ಯಾವಳಿಯಲ್ಲಿ ಮತ್ತೆ ತಂಡದ ನಾಯಕರು ಅಶೋಕ್ ರವರೇ, ನೀವೇ ನಮ್ಮ ಜೀವಾಳ, ಬೌಲಿಂಗ್ನ ಬೆನ್ನೆಲುಬು ಅನ್ನುವುದನ್ನು ತಂಡದ ನಾಯಕರು ಅರಿತುಕೊಂಡು ಸತತವಾಗಿ ಅವರಲ್ಲಿ ಇದು 3ನೇ ಓವರನ್ನು ಇದೀಗ ನೀಡ್ತಾ ಇದ್ದಾರೆ. ಈ ಒಬ್ಬ ಬಿಸಿ ರಕ್ತದ ಯುವ ಪ್ರತಿಭಾನ್ವಿತ ಆಟಗಾರ, ತಂಡದ ನಾಯಕರ ಭರವಸೆಯ ನಂಬುಗೆಯ ಬೌಲರ್, ವಿಕೆಟ್ ಟೇಕಿಂಗ್ ಜೊತೆಗೆ
ಎದುರಾಳಿಯ ಆಟಗಾರರಿಗೆ ಕಡಿವಾಣ ಅಂಕುಶವನ್ನು ಹಾಕಬಲ್ಲಂತಹ ಕರಾರುವಕ್ಕಾದ ಘಾತಕ ಮಾರಕ ಅಪಾಯಕಾರಿ ಬೌಲರ್. ಅಂಕಣದ 360 ಡಿಗ್ರಿಯಲ್ಲೂ ಸಹ ಪ್ರೇಕ್ಷಕರು, ಸಮರೋಪಾದಿಯ ಪ್ರೇಕ್ಷಕರು ನಮ್ಮ ಈ ಒಂದು ಪಂದ್ಯಾವಳಿಯ ಯಶೋಗಾತ್ರೆಯ ಚರಿತ್ರೆಗೆ ಸಹಿ ಹಾಕುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ನೆರೆದಿರ್ತಕ್ಕಂತಹ ಪ್ರೇಕ್ಷಕರಿಗೆ ನಿಮ್ಮ ಕರತಾಡನ ಚಪ್ಪಾಳೆ ಶಿಳ್ಳೆ ನಮ್ಮ ಎರಡೂ ತಂಡಗಳ ಆಟಗಾರನ ಹುರಿದುಂಬಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮ್ಮ ಉಪಸ್ಥಿತಿಗೆ ನಮ್ಮ ಬಿಗ್ ಸಲ್ಯೂಟ್ ಅನ್ನು ಸಮರ್ಪಿಸ್ತಾ ಇದ್ದೇವೆ. ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್ ಅನ್ನ ಕಂಡುಕೊಳ್ತಾ ಇದೆ. ಓಟಗಳು ಲಭಿಸ್ತಾ ಇಲ್ಲ. ಈ ಒಬ್ಬ ಬೌಲರ್ ಎದುರಾಳಿ ಪಡೆಯ ಅತ್ಯದ್ಭುತ ವಿಧ್ವಂಸಕಾರಿ ವಿಸ್ಫೋಟಕ ಆಟಗಾರನನ್ನು ಸಹ ತನ್ನ ಒಂದು ಬೌಲಿಂಗ್ನ ಟ್ಯೂನ್ಸ್ಗೆ ಕುಣಿಸಬಲ್ಲೆ ಅನ್ನುವ ನಿಟ್ಟಿನಲ್ಲಿ ಕರಾಮತ್ತಿನ ಕೈಚಳಕದಲ್ಲಿ. ಓ ಮೈ ಗುಡ್ನೆಸ್, ನವೀನ್ ನಾಯ್ಡು ಸಹ ಒಂದು ಕ್ಷಣ ನಿಬ್ಬೆರಗಾಗ್ತಾ ಇದ್ದಾರೆ. ಇವರ ಪ್ರತಿಯೊಂದು ಎಸೆತಗಳು ಸಹ ಅತ್ಯುತ್ತಮವಾದ ಟೈಟ್ ಲೈನ್ ಅಂಡ್ ಲೆಂತ್ನ ಜೊತೆಗೆ ಚೆಂಡಿಗೆ ವೇಗದ ಜೊತೆಗೆ ಪುಟಿತವನ್ನು ಕೊಡ್ತಾ ಇದ್ದಾರೆ ಈ ಯುವ ಬಿಸಿ ರಕ್ತದ ಯುವಕ ಅಶೋಕ್. ಮತ್ತೆ ಫುಲ್ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡು ಮಧುರ ಬರುವ ಅತ್ಯುತ್ತಮದ ಪ್ರಯತ್ನವನ್ನು ಕಂಡುಕೊಂಡ್ರು ಅಂತ ಕಾಣುತ್ತೆ. ಕೊನೆಯ ಹಂತದಲ್ಲಿ ಕೈ ಚೆಲ್ಲಿದ್ರು. ಆ ನಿಟ್ಟಿನಲ್ಲಿ ತಂಡ ಮತ್ತೆ ಒಂದೂಟವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಹೊಡೆತ ತಂಡಕ್ಕೆ ಒಂದೂಟವನ್ನು ತಂದುಕೊಡ್ತಾ ಇದೆ. ಮತ್ತೆ ಸ್ಟ್ರೈಕ್ನಲ್ಲಿ ನವೀನ್ ನಾಯ್ಡು ಒಂದು ರೀತಿಯಲ್ಲಿ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಅನ್ನುವ ನಿಟ್ಟಿನಲ್ಲಿ ಇಬ್ಬರು ಅಗ್ರಮಾನ್ಯ ಆಟಗಾರರ ಸಂಘರ್ಷ ಮುಖಾಮುಖಿ. ಮತ್ತೆ ಅತ್ಯುತ್ತಮ ಮಟ್ಟದ ಎಸೆತಗಾರಿಕೆ, ನಂಬಲ ಸಾಧ್ಯ ರೀತಿಯಲ್ಲಿ ತಮ್ಮ ಒಂದು ಬತ್ತಳಿಕೆಯಲ್ಲಿರ್ತಕ್ಕಂತಹ ಒಂದೊಂದೇ ಬ್ರಹ್ಮಾಸ್ತ್ರಗಳನ್ನು ಎದುರಾಳಿಯ ಬಾಲಿಷ್ಠ ಬಲಾಢ್ಯ ದೈತ್ಯ ಆಟಗಾರನನ್ನು ಸಹ ಕಟ್ಟಿ ಹಾಕಬಲ್ಲೆ ಅನ್ನುವ ನಿಟ್ಟಿನ ಎಸೆತಗಾರಿಕೆ. ನಿಜವಾಗಿಯೂ ಪ್ರೇಕ್ಷಕರು ಈ ರೀತಿಯ ಪ್ರದರ್ಶನಕ್ಕೆ, ಈ ಯುವ ಬಿಸಿ ರಕ್ತದ ಆಟಗಾರನಿಗೆ ಒಂದು ಚಪ್ಪಾಳೆ ಕರತಾಡನವನ್ನು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆಯೂ ಸಹ ಇತ್ತ ತಂಡಕ್ಕೆ ಒಂದೋಟದ ಪೂರೈಕೆ. ಆದರೆ ಇದೀಗ ಮತ್ತೆ ಓವರ್ ಪರಿಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಈ ಓವರ್ನಲ್ಲಿ ಬಿಟ್ಟುಕೊಂಡಂಥ ಓಟಗಳು ಕೇವಲ 3 ಓಟಗಳು. ಆರಂಭಿಕ ಓವರ್ನಲ್ಲಿ ಒಂದು ಓಟವನ್ನು ಬಿಟ್ಟುಕೊಟ್ಟು ಒಂದು ವಿಕೆಟನ್ನು ಪಡೆದುಕೊಂಡಿದ್ರು. ಇದೀಗ ತಂಡದ ಒಟ್ಟು ಮೊತ್ತ 42 for 1, ಕ್ಷಮಿಸಿ 43 for 1. थोड़ा पीछे करो, 20 सेकंड। 8 ओवर्स का बता रहा बाजू। नहीं सर, 10 ओवर का मैच। ठीक है सर, ब्रैकेट में 8 का बता रहा है, बोल रहा हूँ मैं। अशोक एक बॉलर 3 ओवर डाल को हो गया। नहीं इस पे एक ब्रैकेट में थोड़ा जा तुम्हें ಅಲ್ಲಲ್ಲ 3 ಓವರ್ ಅಶೋಕ್ ಹಾಕಿದೆಲ್ಲ ಬಲ್ಲೆ ಗೊತ್ತಾಗಲ್ಲ ಅವನಿಗೆ. ಲೇಟ್ ಲತೀಫಾ
Really great bowler. ಈಗ ಹೇಳೋದು 0-0 1-1 ನಾಲ್ಕನೇ ಓವರಲ್ಲಿ ಲಾಗದು ಇನ್ನು ಹರಿಬಿರಿ ಓಡಿಸ್ಕೊಂಬಿಟ್ಟ. ನೋ ಬಾಲ್ 6 1 ಬಿ 6 6 6 2 1 0 ಕೇಳ್ತಾ ಇಲ್ಲ ಸರ್. 43. End of over number 5. Score moves on to 43 for loss of important 1 wicket. ಈ ಒಂದು ಹಂತದಲ್ಲಿ ಮತ್ತೆ ಪಾಯಿಂಟ್ ವಿಭಾಗದಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವೂ ಸಹ ಅತ್ಯುತ್ತಮ ಒಂದು ಊಟವನ್ನು ಕಲೆ ಹಾಕ್ತಾ ಇದೆ ತಂಡ. ಈ ಒಂದು ಹೊಡೆತ ಮತ್ತೆ ತಂಡಕ್ಕೆ ಒಂದು ಊಟವನ್ನು ತಂದು ಕೊಡ್ತಾ ಇದೆ. ಇದೀಗ ಮತ್ತೆ ಸಿಡಿಲ ಮರಿ ನವೀನ್ ನಾಯ್ಡು ಸ್ಟ್ರೈಕ್ನಲ್ಲಿ. ಮತ್ತೆ ಅತ್ಯುತ್ತಮವಾದ ಒಂದು ಎಸೆತಗಾರಿಕೆಯನ್ನು ಕಂಡುಕೊಂಡರು. ಓಟಗಳು ಲಭಿಸ್ತಾ ಇಲ್ಲ ಈ ಒಂದು ಹಂತದಲ್ಲಿ. ನರೇಶ್ ಲಿಟ್ರಲಿ ಬೌಲಿಂಗ್ ಬ್ಯೂಟಿಫುಲಿ. ಅಡ್ಡ ಬರಬೇಡಿ, ಈ ಕಡೆ ಬನ್ನಿ, ಈ ಕಡೆ ನೀವು ಏನಣ್ಣ ಇದು ಇಲ್ಲಿ ಇಡಕ್ಕಾಗಲ್ಲ, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಏನು ಆಪ್ಷನ್ ಇಲ್ಲ. ಲವ್ಲಿ ಬ್ಯಾಟಿಂಗ್ ಬೈ ನವೀನ್ ನಾಯ್ಡು. ಸೂಪರ್, ಒಳ್ಳೆಯ ಹೊಡೆತ. ಮತ್ತೆ ನವೀನ್ ರವರ ಭೋರ್ಗರತದ ಸಿಡಿಲ ಬರದ ಬರ ಸಿಡಿಲಿನ ಹೊಡೆತಗಳು ಈ ಒಂದು ಕ್ರೀಡಾಂಗಣದ ಅಷ್ಟ ದಿಕ್ಕುಗಳಿಂದ ದಶ ದಿಕ್ಕುಗಳಿಗೆ ದರ್ಶನವಾಗ್ತಾ ಇದೆ. ನವೀನ್ ನಾಯ್ಡು ಮತ್ತೆ ಆಫ್ಸೈಡ್ ದಿಸೆಯಲ್ಲಿ ಒಂದು ಊಟವನ್ನು ಕಂಡುಕೊಂಡರು. ಈ ಒಂದು ಹಂತದಲ್ಲಿ ನವೀನ್ ನಾಯ್ಡು ರವರ ವೈಯಕ್ತಿಕ ಮೊತ್ತ 45. ಅರ್ಧ ಶತಕದ ಹೊಸ್ತಿಲಲ್ಲಿದ್ದಾರೆ ನವೀನ್ ನಾಯ್ಡು. ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಅಂಕಣ ಪ್ರವೇಶದಿಂದ ಆಟಗಾರ ಈ ಒಂದು ಹಂತದಲ್ಲಿ ಅತ್ಯುತ್ತಮ ಮಟ್ಟದ ಒಂದು ಹೊಡೆತವನ್ನು ಕಂಡುಕೊಂಡರು. ಕವರ್ಸ್ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಷ್ಟರಲ್ಲಿ ಅತ್ಯುತ್ತಮವಾಗಿ ಅವಳಿ ಓಟದ ಒಂದು ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ತಂಡ. ಈತ ಮುಕ್ತಾಯ ಕಂಡ ಓವರ್ ಸಂಖ್ಯೆ 6. ತಂಡದ ಒಟ್ಟು ಮೊತ್ತ 54. 54. End of over number 6. Score moves on to 54 for loss of 1 wicket. ಆ ನಿಟ್ಟಿನಲ್ಲಿ 10 ಓವರ್ಗಳ ಈ ಒಂದು ಅಂತಿಮ ಫೈನಲ್ ಕದನದಲ್ಲಿ ಇನ್ನು ಸಹ 24 ಎಸೆತಗಳ 4 ಓವರ್ಗಳ ಪಂದ್ಯ ಬಾಕಿ ಉಳಿತಾ ಇದೆ. ಆಟಗಾರರು ತಮ್ಮ ಟೀಮ್ ಸ್ಟ್ರಾಟಜಿಯನ್ನು ಬೇಗ ಮುಗಿಸಿ ಮತ್ತೆ ಪಂದ್ಯಾವಳಿಗೆ ಕಂಬ್ಯಾಕ್ ಅನ್ನು ಕಂಡುಕೊಳ್ಳಿ. ಅರ್ಧ ಶತಕದ ಹೊಸ್ತಿಲಲ್ಲಿರ್ತಕ್ಕಂಥ ಆಟಗಾರ ನವೀನ್ ನಾಯ್ಡು
ಈಗಾಗಲೇ ಈ ಒಂದು ಕ್ರೀಡಾಂಗಣದಲ್ಲಿ ಬಾಣ ಬಿರುಸಿನೊಂದಿಗೆ ಚಿತ್ತಾಕರ್ಷಕವಾಗಿ ಸೆಕೆಂಡ್ ದಿವಾಲಿ, ಎರಡನೆಯ ದೀಪಾವಳಿ ಹಬ್ಬದ ಸಂಭ್ರಮದ ಸಡಗರದ ರೂಪದಲ್ಲಿ ಕಂಡುಬಂದರೆ ನವೀನ್ ನಾಯ್ಡುರವರ ಹೊಡೆತಗಳು ಸಹ ಒಂದು ರೀತಿಯಲ್ಲಿ ಲಾಂಚಿಂಗ್ ಪ್ಯಾಡ್ನಿಂದ ಹೊರಬರುವಂತಹ ಸೂಪರ್ಸಾನಿಕ್ ಮಿಸೈಲ್ಸ್ ರೂಪದಲ್ಲಿ ಗಗನದೆತ್ತರಕ್ಕೆ ಗಗನ ಚುಂಬಿಸುವಂತಹ ಹೊಡೆತಗಳು ಲೀಲಾಜಾಲವಾಗಿ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬೌಲಿಂಗ್ ಸಾರಥ್ಯದಲ್ಲಿ ರವಿ ಯಾರ್ಕರ್ ರೂಪದ ಎಸೆತ, ಹೆಲಿಕಾಪ್ಟರ್ ಮಾದರಿಯ ಒಂದು ಹೊಡೆತ, ಏಕಮಾತ್ರ ಓಟಕ್ಕೆ ಅನುವು ಮಾಡಿಕೊಟ್ರು ಶ್ರೀನಿವಾಸ್. ಮತ್ತೆ ಟಾಪ್ ಎಡ್ಜ್ ಆದಂತಹ ಚೆಂಡು ಗಿರಗಿರನೆ ಬುಗುರಿಯ ರೀತಿಯಲ್ಲಿ ತಿರುಗ್ತಾ ಇದೆ. ಆ ನಿಟ್ಟಿನಲ್ಲಿ ವಿವೇಕ್ ರವರಿಂದ ಅತ್ಯುತ್ತಮವಾದ ಕ್ಷೇತ್ರಕ್ಷಣೆಯೂ ಸಹ ಈತ ತಂಡಕ್ಕೆ ಒಂದೋಟದ ಲಭಿಸ್ತಾ ಇದೆ, ಒಂದೋಟದ ಪೂರೈಕೆಯೂ ಸಹ. ಮತ್ತೆ ನವೀನ್ ನಾಯ್ಡು ತಮ್ಮ ವೈಯಕ್ತಿಕ ಮೊತ್ತ 46ರಲ್ಲಿ ಆಡ್ತಾ ಇದ್ದಾರೆ. ಅರ್ಧ ಶತಕದ ಹೊಸ್ತಿಲಲ್ಲಿ ನವೀನ್ ನಾಯ್ಡು. ಶಾರ್ಟ್ ಅಂಡ್ ವೈಡ್ ಆಗಿ ಬಂದಂತ ಎಸೆತ, ಇದೀಗ ಅಂಪೈರ್ ಇಂದ ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆ. ತಂಡಕ್ಕೆ ಒಂದೋಟದ ಇನಾಮು ಬಳುವಳಿ ಗಿಫ್ಟ್ ರೂಪದಲ್ಲಿ ಕಂಡು ಬರ್ತಾ ಇದೆ. 57 runs on the board. ಮತ್ತೆ ನವೀನ್ ನಾಯ್ಡು ರವರ ಅರ್ಧ ಶತಕದ ಹೊಸ್ತಿಲಲ್ಲಿ ಕೊನೆಗೂ ಎಡವಿಕೆಯನ್ನ ಕಂಡುಕೊಂಡ್ರು. ನವೀನ್ ನಾಯ್ಡು ರವರು 46 ಓಟಗಳನ್ನು ವೈಯಕ್ತಿಕವಾಗಿ ಕಲೆ ಹಾಕಿ ಕ್ರೀಡಾಂಗಣದಲ್ಲಿ ಒಂದು ರೀತಿಯಲ್ಲಿ ಬಾಣ ಬಿರುಸಿನ ರೂಪದ ಪ್ರತಿಯೊಂದು ಹೊಡೆತಗಳು ಸಹ ಮೈದಾನದ ಮೂಲೆ ಮೂಲೆಗೂ ಅಷ್ಟ ದಿಕ್ಕುಗಳಿಂದ ದಶ ದಿಕ್ಕುಗಳಿಗೆ ಯಾವುದೇ ಬೌಲಿಂಗ್ ದಾಳಿಯನ್ನು ಹುರಿದು ಮುಕ್ಕಬಲ್ಲೆ, ಎಂತಹ ಬಿಗುವಿನ ದಾಳಿಯನ್ನು ಆರೆದು ಪುಡಿಗಟ್ಟಬಲ್ಲೆ ಅನ್ನುವ ನಿಟ್ಟಿನ ವಿಧ್ವಂಸಕಾರಿ ವಿಸ್ಫೋಟಕ ಹೊಡೆತಗಳೊಂದಿಗೆ ಪ್ರೇಕ್ಷಕರ ಮನರಂಜಿಸಿದಂಥ ಆಟಗಾರ ನವೀನ್ ನಾಯ್ಡು ಇದೀಗ ಬ್ಯಾಕ್ ಇನ್ ದ ಪೆವಿಲಿಯನ್. ಆ ನಿಟ್ಟಿನಲ್ಲಿ ಇದೀಗ ಬೌಲಿಂಗ್ ತಂಡಕ್ಕೆ ಒಂದು ರೀತಿಯಲ್ಲಿ ಬಿಗ್ ಪ್ರೆಷರ್ ರಿಲೀಫ್, ಒತ್ತಡ ನಿವಾರಣೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಸ ಆಟಗಾರ ಮಾರುತಿ ಮತ್ತೋರ್ವ ತಂಡದ ಅಪ್ಪಟ ಅಪರಂಜಿಯಂತಹ ಸವ್ಯಸಾಚಿ ಆಲ್ರೌಂಡರ್, ತಂಡದ ಉಪನಾಯಕ, ಉಪ ಕಪ್ತಾನ, ವೈಸ್ ಕ್ಯಾಪ್ಟನ್ ಸಹ. ಆ ನಿಟ್ಟಿನಲ್ಲಿ ಸ್ಟ್ರೈಟ್ ಅವೇ Maruti is off the mark with a very good piece of batting. ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಕ್ರಿಕೆಟ್ನ ಸ್ಟೈಲಿಶ್ ಹೊಡೆತ, ಕವರ್ಸ್ನಲ್ಲಿ ತಂಡಕ್ಕೆ ಏಕಮಾತ್ರ ಓಟ ಲಭಿಸ್ತಾ ಇದೆ ಈ ಒಂದು ಹಂತದಲ್ಲಿ. ಈ ಒಂದು ಹಂತದಲ್ಲಿ ಮತ್ತೆ ಸಿಕ್ಸರನ್ನು ದಾಖಲಿಸುವ ಹಂತದಲ್ಲಿ ಮತ್ತೆ ತಂಡ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ಸತತವಾಗಿ ವಿಕೆಟ್ಗಳು ಧರೆಗುರುಳುತ್ತಾ ಇದೆ. ಆರಂಭಿಕ ಹಂತದಲ್ಲಿ ದೀಪಕ್ ಸಾಯಿ ಅವರು ಪೆವಿಲಿಯನ್ಗೆ ಮರಳಿದರೆ ನವೀನ್ ನಾಯ್ಡುರವರು ವೈಯಕ್ತಿಕವಾಗಿ 46 ಓಟಗಳನ್ನು ಕಾಲೆ ಹಾಕಿ ಎದುರಾಳಿ ಪಾಳೆಗೆ ಡ್ಯಾಮೇಜನ್ನು ಮಾಡಿದ ನಂತರ ಪೆವಿಲಿಯನ್ನಲ್ಲಿದ್ದರೆ ಇದೀಗ ಮತ್ತೊಂದು ಹುದ್ದರಿ ಇದೀಗ ಧರೆಗುರುಳುತ್ತಾ ಇದೆ. ಮಾರುತಿ ಬ್ಯಾಕ್ ಟು ದ ಪೆವಿಲಿಯನ್. ತಂಡದ ಅಗ್ರಮಾನ್ಯ 3 ಆಟಗಾರರು ಪೆವಿಲಿಯನ್ನಲ್ಲಿ.
ಓಕೆ, ಕಂಟಿನ್ಯೂ. ಮತ್ತೆ ಅತ್ಯುತ್ತಮ ಮಟ್ಟದ ಒಂದು ಎಸೆತಗಾರಿಕೆ, ಓಟಗಳು ಲಭಿಸ್ತಾ ಇಲ್ಲ. ನರೇಶ್ ಮತ್ತೆ ಬೌಲಿಂಗ್ ಸಾರಥ್ಯದಲ್ಲಿ ಚಾಲ್ತಿಯ 8ನೇ ಓವರ್ನಲ್ಲಿ ಮತ್ತೆ ತಟ್ಟಿ ಮುಟ್ಟಿ ಒಂದೋಟವನ್ನ ಚುರುಕಿನ ವಿಕೆಟ್ಗಳ ನಡುವೆ ಮಿಂಚಿನ ಓಟದೊಂದಿಗೆ ಪೂರೈಸ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ಒಂದು ಜೀವದಾನವು ಲಭಿಸ್ತಾ ಇದೆ ಈ ಒಂದು ಪಂದ್ಯದಲ್ಲಿ. ಈ ಬಾರಿ ಶಾರ್ಟ್ ಆಗಿ ವಿಧಿಸಿದ ಉತ್ತಮವಾದ ಹೊಡೆತ ತಂಡಕ್ಕೆ ಒಂದೋಟದ ಪೂರೈಕೆಗೆ ಅನುವು ಮಾಡಿಕೊಡ್ತಾ ಇದೆ. ಫೈನಲ್ ಅಖಾಡದಲ್ಲಿ ಮೈ ಕೊರೆಯುವ ಚಳಿಯಲ್ಲೂ ಸಹ ಪ್ರೇಕ್ಷಕರು ಈ ಒಂದು ಪಂದ್ಯಾವಳಿಯನ್ನು ಉನ್ಮಾದತೆಯ ಉತ್ತುಂಗ ಶಿಖರದಲ್ಲಿ ಆನಂದಿಸಿ ಆಸ್ವಾದಿಸ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ವಾಕಿಂಗ್ ಡೌನ್ ದ ಟ್ರ್ಯಾಕ್ ಲೈಕ್ ಎ ರಾಬಿನ್ ಉತ್ತಪ್ಪ ಫ್ರಮ್ ಮರ್ಕೆರಾ. ಆ ನಿಟ್ಟಿನಲ್ಲಿ ಬರ ಸಿಡಿಲಿನ ಹೊಡೆತ, ಸಿಡಿಲ ಬರದ ಪ್ರಚಂಡ ಬಿರುಗಾಳಿಯ ಗಗನ ಚುಂಬಿಸುವಂತಹ ಲೀಲಾ ಜಾಲವದ ಸಿಕ್ಸರ್ ಈ ಬಾರಿ. ನವೀನ್ ನಾಯ್ಡು ರವರು ಬಿಟ್ಟುಕೊಟ್ಟು ಹೋದಂತಹ ಆಕ್ರಮಣಕಾರಿ ಆಟದ ಪಾತ್ರವನ್ನ ಈ ಒಬ್ಬ ಆಟಗಾರ ಮತ್ತೆ ಮುಂದುವರಿಸ್ತಾ ಇದ್ದಾರೆ. 8 ಓವರ್ಗಳು ಈಗಾಗಲೇ ಪೂರ್ಣಗೊಳ್ತಾ ಇದೆ. ಈತ ತಂಡದ ಒಟ್ಟು ಮೊತ್ತ 69. ಪ್ರಮುಖ 3 ಹುದ್ದರಿಗಳ ಆಘಾತದಲ್ಲಿ 69 for 3. ಎಂಡ್ ಆಫ್ ಓವರ್ ನಂಬರ್ 8. ಇದೀಗ ತಂಡಕ್ಕೆ ಒಂದೋಟದ ಪೂರೈಕೆಯೂ ಸಹ 6 ದಿನಗಳ ಕಾಲ ಈ ಒಂದು ಕ್ರಿಕೆಟ್ ಹಬ್ಬ, ಕ್ರಿಕೆಟ್ ಹಂಗಾಮ, ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಫೆಸ್ಟಿವಲ್, ಕ್ರಿಕೆಟ್ ಕಾರ್ನಿವಲ್, ಕ್ರಿಕೆಟ್ನ ಸೆಕೆಂಡ್ ದಿವಾಲಿ is happening here in this Ballari Wadla cricket ground. Once again batsman dancing down the track. This time it's landed safest fire of the fielder Naga. He has taken unbelievable catch. Retinally out ಆದಂತಹ ಬ್ಯಾಟ್ಸ್ಮನ್ ಶ್ರೀವಾತ್ಸ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಆ ನಿಟ್ಟಿನಲ್ಲಿ ಇದೀಗ ಮತ್ತೋರ್ವ ತಂಡದ ಸವ್ಯಸಾಚಿ ಆಲ್ರೌಂಡರ್ 15ರ ಹರೆಯದ ಪೌರ ಕೌಶಿಕ್ ಕೃಷ್ಣ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಬಲ್ಲಂತ ಆಟಗಾರ. ಬ್ಯಾಟಿಂಗ್ನಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ರಿವರ್ಸ್ ಸ್ವಿಪ್ ಅನ್ನು ಸಹ ಕಂಡುಕೊಳ್ತಾರೆ. ಇನ್ನೂ ಸಹ 9ನೇ ತರಗತಿ 15ರ ಹರೆಯದ ಪೌರ ನಂಬಲ ಸಾಧ್ಯ ರೀತಿಯಲ್ಲಿ ಒಂದು ಕ್ರೀಡಾಂಗಣದಲ್ಲಿ ಸಿಕ್ಸರ್ಗಳನ್ನು ಸಿಡಿಸಬಲ್ಲಂತ ತಾಕತ್ತಿನ ಆಟಗಾರ.
ಇಲ್ಲಿ ನವೀನ್ ಹಲೋ 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 ಅಣ್ಣ, ಈ ಕಡೆ ಬರಪ್ಪ ಈ ಬಾರಿ ಎಸೆದಂತ ಚೆಂಡು ತಂಡಕ್ಕೆ ಒಂದೂಟ ಸುಲಭ ಸಾಧ್ಯ ರೀತಿಯಲ್ಲಿ ಕಂಡುಕೊಳ್ತಾ ಇದೆ ಸಹ. ಈ ಒಂದು ಒಂಟಿ ಓಟದೊಂದಿಗೆ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 9. ತಂಡದ ಒಟ್ಟು ಮೊತ್ತ ತಂಡದ ಒಟ್ಟು ಮೊತ್ತ 73 ಓಟಗಳು. ಮಟನ್ ಬಿರಿಯಾನಿಯಾ ಈ ಒಂದು ಫೈನಲ್ ಅಂತಿಮ ಹಣಾಹಣಿಯಲ್ಲಿ ಇಬ್ಬರು 2 ಬಲಿಷ್ಠ ಮದಗಜಗಳಂತಹ ಈ ಒಂದು ದೈತ್ಯ ತಂಡಗಳ ಸೆಣಸಾಟ. ಇದೀಗ ಅಂತಿಮ ಓವರ್ನಲ್ಲಿ ಆದಷ್ಟು ಓಟಗಳನ್ನು ಕುಮಾರ್ ಎಗ್ ಬ್ಯಾಂಕ್ ತಂಡ ಕಂಡುಕೊಳ್ಳುತ್ತದೆ. ಕಾದು ನೋಡೋಣ. SNR ವಿರುದ್ಧವಾಗಿ ಈ ಒಂದು ಪಂದ್ಯ ಸಾಗಿ ಬರ್ತಾ ಇದೆ. ಕಳೆದ ಬಾರಿಯ ಚಾಂಪಿಯನ್ ತಂಡ ರಾಕಿ 11 ಅನ್ನ ಅಂತಿಮ ಫೈನಲ್ನಲ್ಲಿ ಹಣಾಹಣಿಯ ಒಂದು ಫೈನಲ್ನಲ್ಲಿ ಪರಾಜಯಗೊಳಿಸಿದ ತಂಡ SNR. ಕರಾರುವಕ್ಕಾದ ಆಫ್ ಸ್ಟಂಪ್ನ ಪಕ್ಕದಲ್ಲಿ 4th and 5th ಸ್ಟಂಪ್ ಚಾನಲ್ನಲ್ಲಿ ಅತ್ಯುತ್ತಮ ಮಟ್ಟದ ಎಸೆತಗಾರಿಕೆಯನ್ನು ಕಂಡುಕೊಂಡ್ರು. ರಿವರ್ಸ್ನ ಮೊರೆ ಹೋದಂಥ ಆಟಗಾರ ದಾಂಡಿಗೂ ಚೆಂಡಿಗೂ ಕನೆಕ್ಷನ್ ಸಂಪರ್ಕ ಕಂಡುಕೊಳ್ತಾ ಇಲ್ಲ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ತಂಡ 73ರಲ್ಲಿ ಸ್ಥಗಿತತೆಯನ್ನ ನಿಲುಗಡೆಯನ್ನು ಕಂಡುಕೊಳ್ತಾ ಇದೆ. 2 ಬಲಿಷ್ಠ ತಂಡಗಳ ರೋಚಕ ರೋಮಾಂಚನಕಾರಿ ಜಿದ್ದಿನ ಪ್ರೇಕ್ಷಕರ ಮೈನವಿರೇಳಿಸಬಲ್ಲಂತಹ, ಪ್ರೇಕ್ಷಕರನ್ನ ತುದಿಗಾಲ ಮೇಲೆ ನಿಲ್ಲಿಸಬಲ್ಲಂತಹ ಈ ಒಂದು ಬಿಗು ಹೋರಾಟದ ತಂಡಕ್ಕೆ ಒಂದು ಊಟ ಲಭಿಸ್ತಾ ಇದೆ. ಈ ಒಂದು ಹಂತದಲ್ಲಿ ತಂಡದ ಒಟ್ಟು ಮೊತ್ತ 74 ಊಟಗಳು. ಮತ್ತೆ ಶ್ರೀನಿವಾಸ್ ರವರ ಎಸೆತ ಭರ್ಜರಿಯಾದ ಹೊಡೆತ. ಈ ಒಂದು ಹೊಡೆತದ ಪರಿ ಸೀಮಾ ರೇಖೆಯ ಅಂಚಿನಲ್ಲಿ ಅದೇನಾಗುತ್ತಾ ಇದೆ ಅಂತ ಕಾದು ನೋಡೋಣ. ಅಂಪೈರ್ ಔಟಾ?
ಓಕೆ, ನಿಮ್ಮ ತೋರ್ಬೆರಳನ್ನ ಮೂಗಿಲೆತ್ತರಿಗೆ ತೋರ್ಪಡಿಸಿ. ಈ ಒಂದು ಪಂದ್ಯಾವಳಿಯಲ್ಲಿ ಗೌರವ್ ಈ ಒಬ್ಬ ಅಂಪೈರ್, ಗೋರಖ್ಪುರ ಉತ್ತರ ಪ್ರದೇಶ ಪರಿಸರದ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರಾದರೆ ಮತ್ತೊಂದೆಡೆ ರಫೀಕ್ ಬಾಯ್ ಆಲ್ ದ ವೇ ಫ್ರಮ್ ಕರ್ನಾಟಕ ರಾಜ್ಯದ ಕ್ಯಾಪಿಟಲ್ ಸಿಟಿ ಬೆಂಗಳೂರಿನ ಪರಿಸರದವರು, ಅತ್ಯುತ್ತಮವಾದ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕರು. ಜೊತೆಗೆ ನಮ್ಮ ಈ ಒಂದು ಪಂದ್ಯಾವಳಿಗೆ ಅಮ್ಜದ್ ಬಾಯ್ ಅವರು ಡ್ಯಾನ್ಸಿಂಗ್ ಅಂಪೈರ್ ಆಗಿ ಆಲ್ ದ ವೇ ಫ್ರಮ್ ಬಿಹಾರದಿಂದ ನಮ್ಮೊಂದಿಗೆ ಕೈ ಜೋಡಿಸಿದರು. ಅದೇ ರೀತಿಯಲ್ಲಿ ಅವರ ಜೊತೆಯಲ್ಲಿರ್ತಕ್ಕಂತಹ ಮತ್ತೋರ್ವ ಸೂರಜ್ ಶರ್ಮಾ ಎಂಬ ಈ ಒಬ್ಬ ಹದ್ದಿನ ಕಣ್ಣಿನ ಮುದ್ದಿನ ನಿರ್ಣಾಯಕ ಗೋರಖ್ಪುರ ಉತ್ತರ ಪ್ರದೇಶದಿಂದ ಈ ಒಂದು ದಕ್ಷಿಣ ಭಾರತಕ್ಕೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಮುನ್ನುಗ್ಗಿ ಆಡುವಂತಹ ಪ್ರಯತ್ನ, ಮತ್ತೆ ಓಟಗಳು ಲಭಿಸ್ತಾ ಇಲ್ಲ. ಇದರೊಂದಿಗೆ ಚುಕ್ಕಿಯಸ್ತೊಂದಿಗೆ ಓವರ್ ಪರಿಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 74 ಓಟಗಳನ್ನು ಕಲೆ ಹಾಕಿರ್ತಕ್ಕಂತಹ ತಂಡ ಕುಮಾರ್ ಎಗ್ ಬ್ಯಾಂಕ್ 75 ಓಟಗಳ ಒಂದು ಲಕ್ಷ್ಯವನ್ನ, ಮುಕ್ಕಾಲು ಶತಕದ ಒಂದು ಸವಾಲಿನ ಮೊತ್ತವನ್ನ SNR ವಿರುದ್ಧವಾಗಿ ನೀಡ್ತಾ ಇದೆ. ಇದೀಗ ನಮ್ಮ ಸಮರೋಪಾದಿಯಲ್ಲಿ ಸೇರಿರ್ತಕ್ಕಂತಹ ಪ್ರೇಕ್ಷಕರೇ, ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಿಸಿರ್ತಿರ್ತಕ್ಕಂತಹ ಗಣ್ಯಾತಿ ಗಣ್ಯ ಅತಿಥಿ ಅಭ್ಯಗತರೇ, ಈ ಒಂದು ಪಂದ್ಯಾವಳಿಯ ಸಂಘಟಕ ಎಲ್ಲ ತಂಡಗಳ ಆಟಗಾರರೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಇದೀಗ ನಿಮ್ಮ LED ಪರದೆಯ ಜೈಂಟ್ ಸ್ಕ್ರೀನ್ನಲ್ಲಿ ಪಂದ್ಯದ ಹೈಲೈಟ್ಸನ್ನು ತಾವು ಕಣ್ತುಂಬಿಸಿಕೊಳ್ಳಿ. ಅಂದವಾಗಿ ಚಂದವಾಗಿ ವೈ ಸ್ಪೋರ್ಟ್ಸ್ ಈ ಒಂದು ಪಂದ್ಯಾವಳಿಯನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂತಹ ಸಂಸ್ಥೆ ವೈ ಸ್ಪೋರ್ಟ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪಂದ್ಯಾವಳಿಯನ್ನು ಅಚ್ಚುಕಟ್ಟಾಗಿ ಅತ್ಯುತ್ತಮವಾಗಿ ಸುಂದರವಾಗಿ ಬಿತ್ತರಿಸ್ತದೆ ನಿಮ್ಮ ಮುಂದೆ LED ಸ್ಕ್ರೀನ್ನಲ್ಲಿ. ಇದೀಗ ಪಂದ್ಯದ ಹೈಲೈಟ್ಸ್ಗಳು ಪ್ರೇಕ್ಷಕರಿಗಾಗಿ ಉಣಬಡಿಸ್ತಾ ಇದ್ದಾವೆ. ಕ್ರಿಕೆಟ್ನ ನಿಜವಾದ ಮನರಂಜನೆಯ ರಸದೌತಣವನ್ನು ಉಣಬಡಿಸ್ತಾ ಇದೆ.